Good morning, students. In this period, we will continue the lesson Chinese civilization. Learning. Let us now study the learning and literature. Learning and literatures. Shikshana mattu Sahitya. Chinese had developed the art of writing during Shan period. Their writing played a very important role in cultural unification. Chinese script also influenced Japanese, Korean and Vietnam scripts. It is written from top to bottom. And the invention of paper ಚೈನೀಸ್ ಚೀನಾ ನಾಗರಿಕತೆ ಕಾಲದಲ್ಲಿ ಅವರ ಬರವಣಿಗೆ ಈ ಒಂದು ಶಾಂಗ್ ಡೈನಾಸ್ಟಿ ಆಳ್ವಿಕೆ ಕಾಲದಲ್ಲಿ ಇವರ ಬರವಣಿಗೆ ಅಂದರೆ ಈ ಕಲೆ ಮತ್ತು ವಾಸ್ತುಶಿಲ್ಪಗಳು ಬರವಣಿಗೆಯ ರೂಪವನ್ನು ಶಾಂಗ್ ಡೈನಾಸ್ಟಿ ಆಳ್ವಿಕೆ ಕಾಲದಲ್ಲಿ ಇದೊಂದು ಬರವಣಿಗೆಯ ರೂಪವನ್ನು ಪಡೆದುಕೊಂಡಿದ್ದಾರೆ. ರೈಟಿಂಗ್ಸ್ ಪ್ಲೇಡ್ ಆ್ಯನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಲ್ಚರಲ್ ಯೂನಿಫಿಕೇಷನ್ ಅಂದರೆ ಸಾಂಸ್ಕೃತಿಕ ಏಕೀಕರಣ. ಆ ಸಂದರ್ಭದಲ್ಲಿ ಸಾಂಸ್ಕೃತಿಕ ಏಕೀಕರಣದಲ್ಲಿ ಅವರ ಬರವಣಿಗೆ ಪ್ರಮುಖ ಪಾತ್ರ ವಹಿಸಿತ್ತು ಎಂಬುದಾಗಿ ಹೇಳಬಹುದು. ಅಷ್ಟು ಮಾತ್ರವಲ್ಲದೆ ದ ಚೈನೀಸ್ ಲಿಟ್ರೇಚರ್ಸ್ ಕಂಪ್ರೈಸ್ ಪ್ರೋಸ್, ಪೊಯೆಟ್ರಿ, ಫಿಲಾಸಫಿ ಆ್ಯಂಡ್ ಹಿಸ್ಟ್ರಿ. Tai Lippo, due to that period, Tai Lippo, one of the greatest poet during the period of the Chinese civilization. Tai Lippo ಅಂದರೆ Tai Lippo ಎನ್ನುವನು ಚೀನಾದ ನಾಗರಿಕತೆ ಕಾಲದಲ್ಲಿದ್ದಂಥ ಒಬ್ಬ ಪ್ರಸಿದ್ಧನ. Tai Lippo the greatest of Chinese poets wrote 13 volumes of verse, and another one greatest poet Tu Fu, another one greatest poet during the period of the ಚೈನೀಸ್ ಸಿವಿಲೈಸೇಷನ್. ಅಂದರೆ ಈ ಒಂದು ಚೀನಾ ನಾಗರಿಕತೆ ಕಾಲದಲ್ಲಿದ್ದಂತಹ ಇಬ್ಬರು ಪ್ರಮುಖವಾದ ಕವಿಗಳು ಅಂತ ಹೇಳಿದ್ರೆ, ಫಸ್ಟ್ ಒನ್ Tai Lippo, ದ ಗ್ರೇಟೆಸ್ಟ್ ಪೊಯೆಟ್, ಆ್ಯಂಡ್ ಹಿ ರೋಟ್ 30 ವ್ಯಾಲ್ಯೂಮ್ಸ್ ಆಫ್ ವರ್ಸ್. ಅಂದರೆ Tai Lippo ಎನ್ನುವನು ಆ ಕಾಲದ ಪ್ರಸಿದ್ಧ ಚೀನಾದ ಕವಿಯಾಗಿದ್ದು ಸುಮಾರು 30 ಸಂಪುಟಗಳಷ್ಟು ಅವನು ಕವಿತೆಗಳನ್ನು ಬರೆದಿದ್ದಾನೆ. ಆ್ಯಂಡ್ another one poet Tu Fu, and Chinese, due to that period here, the invention of paper, silk and ink for writing helped the growth of writing and literature. ಅಂದರೆ ಚೀನಾದ ನಾಗರಿಕತೆ ಕಾಲದಲ್ಲಿ ಅವರು ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡಿದ್ದಾರೆ. ದ ಇಂಪಾರ್ಟೆಂಟ್ ಇನ್ವೆನ್ಷನ್ ಲೈಕ್ ಪೇಪರ್, ಸಿಲ್ಕ್ ಆ್ಯಂಡ್ ಇಂಕ್ ಫಾರ್ ರೈಟಿಂಗ್ ಹೆಲ್ಪ್ಡ್ ದ ಗ್ರೋತ್ ಆಫ್ ರೈಟಿಂಗ್ ಆ್ಯಂಡ್ ಲಿಟ್ರೇಚರ್. ದ ಪ್ರಾಕ್ಟೀಸ್ ಆಫ್ ರೈಟಿಂಗ್ ಹಿಸ್ಟ್ರಿ ವಾಸ್ ಆಲ್ಸೋ ಪಾಪ್ಯುಲರ್ ಇನ್ ಚೀನಾ. The rulers got compiled their histories. ಅಂದರೆ ಚೀನಾದ ನಾಗರಿಕತೆ ಕಾಲದಲ್ಲಿ ರಾಜರುಗಳು ತಮ್ಮ ಇತಿಹಾಸವನ್ನು ಬರೆಸುವುದರಲ್ಲಿ ಅಂದರೆ ತಮ್ಮ ಕವಿಗಳು ದೇ ಗೇವ್ ಶೆಲ್ಟರ್ ಟು ದ ಪೋಯೆಟ್ಸ್ ಅಂದರೆ ಕವಿಗಳಿಗೆ ತಮ್ಮ ಆಸ್ಥಾನದಲ್ಲಿ ಆಶ್ರಯ ಕೊಟ್ಟಿದ್ದು ಮಾತ್ರವಲ್ಲದೆ ದೀಸ್ ರೂಲರ್ಸ್ ಗಾಟ್ ಕಂಪೈಲ್ಡ್ ದೇರ್ ಹಿಸ್ಟ್ರೀಸ್, ತಮ್ಮ ಇತಿಹಾಸವನ್ನು ಬರೆಸುವುದರಲ್ಲಿ ಮಹಾನ್ ಆಸಕ್ತಿಯನ್ನು ಹೊಂದಿದ್ರು. ಅಂದರೆ ತಮ್ಮ ಆಸ್ಥಾನದಲ್ಲಿ ರಾಜಾಶ್ರಯನ್ನು ಪಡೆದುಕೊಂಡಿದ್ದ ಕವಿಗಳಿಂದ ತಮ್ಮ ಇತಿಹಾಸದ ಬರವಣಿಗೆ ಅಥವಾ ತಮ್ಮ ಇತಿಹಾಸವನ್ನು ಬರೆಸುವುದರಲ್ಲಿ ಅವರು ತುಂಬಾ ಒಂದು ರೀತಿಯಲ್ಲಿ ಉತ್ಸುಕರಾಗಿದ್ದರು. ತಮ್ಮ ಇತಿಹಾಸವನ್ನು ಬರೀಬೇಕೆನ್ನುವಂಥ ಉತ್ಸುಕತೆ ಅವರಲ್ಲಿ ತುಂಬಾ ಕಂಡುಬಂತು. ಹಾಗಾಗಿ ಆಗಿನ ಕಾಲದಲ್ಲಿ ದೆರ್ ಆರ್ ದ ಲಾರ್ಜ್ ನಂಬರ್ ಆಫ್ ದ ಲಿಟ್ರರಿ ವರ್ಕ್ ಪ್ರೊಡ್ಯೂಸ್ಡ್, ಅಂದರೆ ಅತ್ಯಧಿಕ ಸಂಖ್ಯೆಯ ಸಾಹಿತ್ಯ ಕೃತಿಗಳು ರಚನೆಯಾದವು. ಆ್ಯಂಡ್ ದೆರ್ ಆರ್ ದ Tai Lippo ಆ್ಯಂಡ್ Tu Fu, ದೇ ಗ್ರೇಟ್ ದ 13 ವ್ಯಾಲ್ಯೂಮ್ಸ್. ದ Tai Lippo wrote 13 ವ್ಯಾಲ್ಯೂಮ್ಸ್ ಆಫ್ ವರ್ಸ್ ಆ್ಯಂಡ್ Tu Fu also wrote many of the books. ಅಂದರೆ Tu Fu ಮತ್ತು Tai Lippo ಹಲವಾರು ಪುಸ್ತಕಗಳನ್ನು ಬರೆದಿದ್ದು ಇದು ಚೀನಾದ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇರುವಂತಹ ಒಂದು ಇಂಪಾರ್ಟೆಂಟ್ ಸೋರ್ಸಸ್, ಅತ್ಯಂತ ಪ್ರಮುಖವಾದಂತಹ ಮೂಲಾಧಾರ ಇದಾಗಿತ್ತು. ಆ್ಯಂಡ್ ಆ ಸಂದರ್ಭದ ನೋಡಿ ಅವರು ಏನೆಲ್ಲ ಇನ್ವೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಲ್ಕ್ ಅಂದರೆ ಚೀನಾದ ನಾಗರಿಕತೆ ಕಾಲದಲ್ಲಿ ಅವರು ಇನ್ವೆನ್ಷನ್ ಮಾಡಿದಂತಹ ಒಂದು ಇಂಪಾರ್ಟೆಂಟ್ ಇನ್ವೆನ್ಷನ್ ಆಫ್ ಚೀನಾ ಅಂದರೆ ಪ್ರಮುಖವಾಗಿ ಅವರು ಏನೆಲ್ಲವನ್ನು ಸಂಶೋಧನೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಲ್ಕ್, ಟೀ, ಇಂಕ್, ಪೇಪರ್, ಬ್ರಷ್ ಫಾರ್ ಪೇಂಟಿಂಗ್ ಆ್ಯಂಡ್ ರೈಟಿಂಗ್, ಅಬಾಕಸ್, ಆಕ್ಯುಪಂಕ್ಚರ್, ರಡ್ಡರ್, ಗನ್ ಪೌಡರ್, ಗ್ಲಾಸ್, ಪಾಟ್ರೀಸ್, ರಾಕೆಟ್ಸ್, ಸ್ಪೂನ್, ಫೋಕ್ಸ್, umbrella, and the one important invention like the mariner compass are the important contribution of the Chinese to the world. ಅಂದರೆ ಇದು ಚೀನಾದ ನಾಗರಿಕತೆ ಕಾಲದಲ್ಲಿ ರೇಷ್ಮೆ ಆಗಿರ್ಬೋದು ಅಥವಾ ಪೇಂಟಿಂಗ್ಸ್ ಆ್ಯಂಡ್ ರೈಟಿಂಗ್ಸ್ ಆಗಿರ್ಬೋದು, ಬ್ರಷ್ ಫಾರ್ ಪೇಂಟಿಂಗ್ಸ್ ಆ್ಯಂಡ್ ರೈಟಿಂಗ್ಸ್ ಅಂದರೆ ಈ ಒಂದು ಬರವಣಿಗೆ ಮತ್ತು ಚಿತ್ರಕಲೆಗಳನ್ನು ಚಿತ್ರಿಸೋದಕ್ಕೆ ಬೇಕಾದ ಬ್ರಷ್ ಆಗಿರ್ಬೋದು ಅಥವಾ ಗನ್ ಪೌಡರ್ ಆಗಿರ್ಬೋದು ಅಥವಾ ಪಾಟರಿ ಆಗಿರ್ಬೋದು ಆ್ಯಂಡ್ ಅಂಬ್ರೆಲ್ಲಾ, ಛತ್ರಿ, ಇವುಗಳದಕ್ಕಿಂತಲೂ ಮುಖ್ಯವಾಗಿ ಮ್ಯಾರಿನರ್ ಕಂಪಾಸ್ ಅಂದರೆ ನಾವಿಕರ ದಿಕ್ಸೂಚಿ ಅಂದರೆ ಈ ಒಂದು
ಸಮುದ್ರಯಾನ ಮಾಡುವಂತಹ ಸಂದರ್ಭದಲ್ಲಿ ದಿಕ್ಸೂಚನೆ ಯಾವ ಕಡೆಗೆ ಹೋಗಬೇಕೆನ್ನುವಂತಹ ಒಂದು ಸೂಚನೆ ಕೊಡುವಂಥ ಒಂದು ಒಂದು ಉಪಕರಣ, ಇದನ್ನು ಕೂಡ ಚೀನಾದ ನಾಗರಿಕತೆ ಕಾಲದಲ್ಲಿ ಕಂಡುಹಿಡಿಯಲಾಗಿದೆ. ಅಂದರೆ ಟೋಟಲಿ ದ ಇಂಪಾರ್ಟೆಂಟ್ ಇನ್ ಆಲ್ ಆಫ್ ದೀಸ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಚೈನೀಸ್ ಟು ದ ವರ್ಲ್ಡ್, ಅಂದರೆ ಜಗತ್ತಿಗೆ ಈ ಒಂದು ಚೀನಿಯರು ಜಗತ್ತಿಗೆ ಕೊಟ್ಟಂತಹ ಒಂದು ಅಮೋಘವಾದ ಕೊಡುಗೆ ಎಂಬುದಾಗಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ the greatest contribution of the Chinese civilization, art and architecture. Here the Chinese had developed wonderful painting. They painted on silk cloth, tomb walls, pots and papers. They believed that tomb paintings were means to protect the dead and help their souls to go to heaven. ಅಂದರೆ ಒಂದು ರೀತಿಯಲ್ಲಿ ಚೀನಾದ ನಾಗರಿಕತೆ ಕಾಲದಲ್ಲಿ ಅವರಿಗೆ ಯಾವ ರೀತಿಯ ನಂಬಿಕೆ ಇತ್ತು ಎಂಬುದಾಗಿ ನೋಡಿ, ದೇ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಲೈಕ್ paintings, sculptures, mud and other sculptures and architectures. These are the important contributions to the world. ಅಂದರೆ ಇದೆಲ್ಲವುಗಳು ಕೂಡ ಚೀನಿಯರಿಂದ ಜಗತ್ತಿಗೆ ಕೊಡಲ್ಪಟ್ಟಂತಹ ಅಮೋಘವಾದ ಕೊಡುಗೆಗಳು. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ. ಇದರಲ್ಲಿ ಮೂರ್ತಿ ಶಿಲ್ಪಗಳು ಬರ್ತದೆ. ಮೂರ್ತಿ ಶಿಲ್ಪಗಳಲ್ಲಿ ಮಣ್ಣು ಮತ್ತು ಗಾರೆಯ ಮೂರ್ತಿಗಳಾಗಿರ್ಬೋದು, ಇವುಗಳೆಲ್ಲ ಮೂರ್ತಿ ಶಿಲ್ಪಗಳಲ್ಲಿ ಬರುವಂತಹ ವಿವಿಧ ವಿಧಗಳು. ಆ್ಯಂಡ್ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪ ಅಂತದಾಗ ಇವರು ಮುಖ್ಯವಾಗಿ ಚೈನೀಸ್ ಹ್ಯಾಡ್ ಡೆವಲಪ್ ವಂಡರ್ಫುಲ್ ಪೇಂಟಿಂಗ್ಸ್. ದೇ ಪೇಂಟೆಡ್ ಆನ್ ಸಿಲ್ಕ್ ಕ್ಲೋತ್. ಅಂದರೆ ಅವರು ಯಾವುದರ ಮೇಲೆ ಬರೀತಿದ್ರು ಅಂತ ಹೇಳಿದರೆ, ಅವರು ರೇಷ್ಮೆ ಬಟ್ಟೆಗಳು, ಅಂದರೆ ಗೋರಿಯ ಗೋಡೆಗಳು, ಮಡಕೆಗಳು ಮತ್ತು ಕಾಗದದ ಮೇಲೆ ತಮ್ಮ ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ಅಂದರೆ ಈ ಒಂದು ಗೋರಿಗಳ ಮೇಲೆ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸ್ತದೆ ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡ್ತವೆ ಎನ್ನುವಂತಹ ಒಂದು ಬ್ಲೈಂಡ್ ಬಿಲೀಫ್ ಅಂತ ಹೇಳಬಹುದು. ಅಂದರೆ ಮೂಢನಂಬಿಕೆ ಅಥವಾ ಒಂದು ಅಂಧಶ್ರದ್ಧೆ ಅಂತ ಕೂಡ ಹೇಳ್ಬೋದು. ಟೋಟಲಿ ಚೈನೀಸ್ ನೋಡಿ ಈ ರೀತಿಯ ಒಂದು ನಂಬಿಕೆ ಇತ್ತು. ಅಂದರೆ ಗೋರಿಗಳ ಮೇಲೆ ದೇ ಬಿಲೀವ್ ದ್ಯಾಟ್ ಟಾಮ್ ಪೇಂಟಿಂಗ್ಸ್ ವೇರ್ ಮೀನ್ಸ್ ಟು ಪ್ರೊಟೆಕ್ಟ್ ದ ಡೆಡ್ ಆ್ಯಂಡ್ ಹೆಲ್ಪ್ ದೇರ್ ಸೋಲ್ಸ್ ಟು ಗೋ ಟು ಹೆವನ್. ಅಂದರೆ ಈ ಒಂದು ಸತ್ತವರು ಮತ್ತು ಗೋರಿಗಳ ಮೇಲೆ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸ್ತದೆ ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡ್ತದೆ ಎನ್ನುವಂಥ ನಂಬಿಕೆ ಚೀನಿಯರಲ್ಲಿತ್ತು. ಆ್ಯಂಡ್ ಸ್ಕಲ್ಪ್ಚರ್ಸ್, ಮೂರ್ತಿ ಶಿಲ್ಪಗಳು ಹಾಗೆ ಅಂದರೆ ಬ್ರಾನ್ಸ್, ಇವುಗಳಲ್ಲಿ ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವಂಥ ಕಲೆಯನ್ನು ಇವರು ಅಭಿವೃದ್ಧಿಪಡಿಸಿದರು. ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ದ ಶಾಂಗ್ ಆ್ಯಂಡ್ ಶೌ ಡೈನಸ್ಟಿ ಇಟ್ ವಾಸ್ ಇನ್ ರ್ಯಾಪಿಡ್ಲಿ ಗ್ರೋತ್. ಅಂದರೆ ಈ ಒಂದು ಮೂರ್ತಿ ಶಿಲ್ಪಗಳು ಇಟ್ ವಾಸ್ ರ್ಯಾಪಿಡ್ಲಿ ಗ್ರೋತ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ದ ಶಾಂಗ್ ಆ್ಯಂಡ್ ಝೌ ಡೈನಾಸ್ಟಿ. And due to that period Buddhism it was influenced to the sculptures. ಅಂದರೆ ಇದು ಏನಾಯಿತು, ಬೌದ್ಧ ಧರ್ಮವು ಕೂಡ ಮೂರ್ತಿ ಕಲೆಯನ್ನು ತುಂಬಾ ಪ್ರಭಾವಗೊಳಿಸಿತು. ಇದು ಚೀನಾದ ನಾಗರಿಕತೆ ಕಾಲದಿದ್ದಂತಹ ಒಂದು ಕಲೆಗೆ ಅಥವಾ ಮೂರ್ತಿ ಶಿಲ್ಪಗಳಿಗಿದ್ದಂತಹ ಒಂದು ಕೊಡುಗೆಗಳು, ಚೀನಿಯರು ಕೊಟ್ಟಂತಹ ಕೊಡುಗೆಗಳು. ಆ್ಯಂಡ್ ಆರ್ಕಿಟೆಕ್ಚರ್ಸ್, ಚೈನೀಸ್ ವ್ಯಾರ್ ಮ್ಯಾಸಿವ್ ಬಿಲ್ಡರ್. ಅಂದರೆ ಈ ಒಂದು ವಾಸ್ತುಶಿಲ್ಪದ ಬಗ್ಗೆ ನೋಡಿಕೊಂಡಾಗ ನೋಡಿ, ಚೈನೀಸ್ ವೇರ್ ಮ್ಯಾಸಿವ್ ಬಿಲ್ಡರ್. ದ ಗ್ರೇಟ್ ವಾಲ್ ಆಫ್ ಚೀನಾ ಇಸ್ ಒನ್ ಆಫ್ ದೇರ್ ಮೋಸ್ಟ್ ಇಂಪ್ರೆಸಿವ್ ಆ್ಯಂಡ್ ಎವರ್ ಲಾಸ್ಟಿಂಗ್ ಆರ್ಕಿಟೆಕ್ಚರಲ್ ಅಕಾಂಪ್ಲಿಷ್ಮೆಂಟ್. ಆಲ್ರೆಡಿ ಐ ಟೋಲ್ಡ್, ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಚೀನಾದ ನಾಗರಿಕತೆ ಕಾಲದ ಒಂದು ಪ್ರಮುಖವಾದ ಸ್ಮಾರಕ ಅಂತ ಹೇಳಿದೆ ಯಾವುದು, ಗ್ರೇಟ್ ವಾಲ್ ಆಫ್ ಚೀನಾದ ಮಹಾಗೋಡೆ. ಇಟ್ ವಾಸ್ ಪ್ಯೂರ್ಲಿ ಬಿಲ್ಟ್ ಫಾರ್ ದ ಯುಟಿಲಿಯರಿಯನ್ ಪರ್ಪಸ್ ಫಾರ್ ಪ್ರೊಟೆಕ್ಟಿಂಗ್ ದ ಕಂಟ್ರಿ ಫ್ರಮ್ ಮಂಗೋಲಿಯನ್ ಇನ್ವೇಷನ್. ಅಂದರೆ ಇದು ಯಾವುದಕ್ಕೋಸ್ಕರ ಕಟ್ಟಲ್ಪಟ್ಟಿದೆ ಅಂತ ಹೇಳಿದರೆ, ದ ಫ್ರೀಕ್ವೆಂಟ್ ರೈಡ್ಸ್ ಆಫ್ ದ ಮಂಗೋಲಿಯನ್ಸ್. ಅಂದರೆ ಮಂಗೋಲಿಯನ್ನರು ಚೀನಾದ ಮೇಲೆ ಏನು ಮಾಡ್ತಾರೆ, ಆಗಿಂದಾಗೆ ದಾಳಿ ಮಾಡ್ತಾಯಿದ್ರು. ಹೀಗಾಗಿ ಇವರಿಂದ ತಪ್ಪಿಸೋಕ್ಕೋಸ್ಕರ ಪ್ರೊಟೆಕ್ಟಿಂಗ್ ದ ಕಂಟ್ರಿ ಫ್ರಮ್ ಮಂಗೋಲಿಯನ್ ಇನ್ವೇಷನ್, ಅವರ ದಾಳಿನ ತಪ್ಪಿಸೋಕ್ಕೋಸ್ಕರ ಏನು ಮಾಡ್ತಿದ್ರು ಇವರು, ಈ ಒಂದು ಚೀನಾದ ಮಹಾಗೋಡೆಯನ್ನು ಕಟ್ಟಿದ್ರು. ಇದು ನಿಜವಾಗ್ಲೂ ಕೂಡ ಇಟ್ ಈಸ್ ಒನ್ ಆಫ್ ದ ವಂಡರ್ಸ್ ಆಫ್ ದ ಏನ್ಷಿಯಂಟ್ ವರ್ಲ್ಡ್. ಅಂದರೆ ಪ್ರಾಚೀನ ಜಗತ್ತಿನ ಒಂದು ಅತ್ಯಂತ ಅದ್ಭುತಗಳಲ್ಲಿ ಒಂದು ಎಂಬುದಾಗಿ ಇಟ್ ಇಸ್ ಒನ್ ಆಫ್ ದ ವಂಡರ್ಸ್ ಆಫ್ ದ ಏನ್ಷಿಯಂಟ್ ವರ್ಲ್ಡ್. ಇಟ್ ವಾಸ್ ನಾಟ್ ಪಾಪ್ಯುಲರ್ ಎಮಂಗ್ ದ ಚೈನೀಸ್ ಆ್ಯಸ್ ಫೋರ್ಸ್ಡ್ ದ ಲೇಬರ್ಸ್ ವೇರ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ಇಟ್. ಅಂದರೆ ಇದೇನಾಯಿತು, ಇಟ್ ವಾಸ್ ನಾಟ್ ಪಾಪ್ಯುಲರ್ ಎಮಂಗ್ ದ ಚೈನೀಸ್ ಆ್ಯಸ್ ಫೋರ್ಸ್ಡ್ ಲೇಬರರ್ಸ್ ವೇರ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ಇಟ್. ಈ ಒಂದು ಚೀನಾದ ಒಂದು ಮಹಾಗೋಡೆಯನ್ನು ನಿರ್ಮಿಸುವಾಗ ಒತ್ತಾಯದಿಂದ, ಅಂದರೆ ಒತ್ತಾಯಪೂರ್ವಕವಾಗಿ ಕಾರ್ಮಿಕರನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತಿದ್ದಂತೆ. ಹೀಗಾಗಿ ಇದು ನಿಜವಾಗಿ ಎನಿವೆ ದ ಗ್ರೇಟ್ ವಾಲ್ ಆಫ್ ಚೀನಾ ಇದು ಒಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್, ಅಂದರೆ ಒಂದು ಪ್ರಮುಖವಾದ ಸ್ಮಾರಕ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಚೈನೀಸ್ ಸಿವಿಲೈಸೇಷನ್. ಚೀನಾದ ನಾಗರಿಕತೆ ಕಾಲದಲ್ಲಿ ಒಂದು ಪ್ರಮುಖವಾದಂತಹ ಸ್ಮಾರಕ ಇದಾಗಿತ್ತು. ಆ್ಯಂಡ್ ದೇ ಆಲ್ಸೋ ಬಿಲ್ಟ್ ಗ್ರೇಟ್ ಪ್ಯಾಲೇಸಸ್ ಬಟ್ ನನ್ ಆಫ್ ದೆಮ್ ಸರ್ವೈವ್ಡ್ ಆ್ಯಸ್ ದೇ ವೇರ್ ಬಿಲ್ಟ್ ಇನ್ ಮಡ್ ಆ್ಯಂಡ್ ವುಡ್. They built Buddhist temples called pagodas. Note this point, students. What is pagodas?
Buddhist temples called as pagodas. Important among them are the giant wild goose pagoda, jet pagoda, and flask pagoda. The temple of sleeping Buddha outside Peking present Beijing the noteworthy. ಅಂದರೆ they built many of the palaces, but none of them survived as they were built in mud and wood. ಅಂದರೆ ಇವರು ಚೀನಾದ ಕಾಲದಲ್ಲಿ ಹಲವಾರು ಅರಮನೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ, ಬಟ್ ಅದರಲ್ಲಿ ಕೆಲವು ಮಾತ್ರ ಉಳಿದಿದೆ. ನನ್ ಆಫ್ ದೆಮ್ ಸರ್ವೈವ್ಡ್ ಅಂದರೆ ಕೇವಲ ಕೆಲವು ಮಾತ್ರ ಉಳಿದಿದೆ. ಯಾಕೆ ಉಳಿದಿಲ್ಲ, ಇದು ಅಳಿದಿತ್ತು ಅಂತ ಹೇಳಿದ್ರೆ, ದೇ ಬಿಲ್ಟ್ ಇನ್ ಮಡ್ ಆ್ಯಂಡ್ ವುಡ್ ಅಂದರೆ ಮಣ್ಣು ಮತ್ತು ಮರಗಳಿಂದ ನಿರ್ಮಿಸ್ತಾಯಿದ್ರು. ಇದೇನಾಗ್ತಾಯಿತ್ತು, ಮಣ್ಣು ಮತ್ತು ಮರಗಳು ಕಾಲಾಂತರದಲ್ಲಿ ಏನಾಗ್ತಿತ್ತು, ಏನೋ ಮಣ್ಣು ಅಂದರೆ ಈ ಒಂದು ಮಣ್ಣು ಅಷ್ಟೊಂದು ಗಟ್ಟಿ ಬರುವಂಥದ್ದಿಲ್ಲ, ತುಂಬ ಕಾಲ ಬಾಳುವಿಕೆ ಬರುವಂಥದ್ದಿಲ್ಲ. ಅಂದರೆ ಸ್ಟೋನ್ನಿಂದ ತಯಾರಿಸಿದರೆ ಹೆಚ್ಚು ಕಾಲ ಬಾಳುವಿಕೆ ಬರುವಂಥದ್ದು. ಬಟ್ ಮಣ್ಣಿನಿಂದ ತಯಾರಿಸಿದಂತಹ ಈ ಅರಮನೆಗಳು ಏನಾಗ್ತಿತ್ತು, ಯಾವುದೋ ಕಾರಣಗಳಿಂದ ಬಿದ್ದು ಹೋಗಿರ್ಬೋದು, ಅಂದರೆ ಹೆಚ್ಚು ವರ್ಷಗಳ ಕಾಲ ಬಾಳುವಿಕೆ ಬರಲಿ. ಮಣ್ಣು ಮತ್ತು ಮರಗಳಿಂದ ತಯಾರಿಸಿದ್ರೆ ಅದು ಹೆಚ್ಚು ಕಾಲ ಬಾಳುವಿಕೆ ಬರಲಿಲ್ಲ. ಹಾಗಾಗಿ ಅರಮನೆಗಳೆಲ್ಲವುಗಳು ಕೂಡ ಹೆಚ್ಚು ನಮಗೆ ಸಂಶೋಧನೆಗೆ ಲಭ್ಯವಾಗಿಲ್ಲ. ಲೆಟ್ ಅಸ್ ನೌ ಸ್ಟಡಿ ದ ಫಿಲಾಸಫಿ ಆ್ಯಂಡ್ ರಿಲಿಜಿಯನ್. ಫಿಲಾಸಫಿ ಆ್ಯಂಡ್ ರಿಲಿಜಿಯನ್, ಧರ್ಮ ಮತ್ತು ತತ್ವಜ್ಞಾನ. ದ ಫಸ್ಟ್ ಒನ್, ಫಿಲಾಸಫಿ. ದೇರ್ ಆರ್ 3 greatest philosophers of China. Among them, Lao Tse, Confucius, Mencius. Lao Tse, Confucius and Mencius ಅಂದರೆ ಚೀನಾದ ನಾಗರಿಕತೆ ಕಾಲದಲ್ಲಿ ಇದ್ದಂಥ ಅತ್ಯಂತ ಪ್ರಮುಖವಾದ 3 ತತ್ವಜ್ಞಾನಿಗಳು ಅಂತ ಹೇಳಿದ್ರೆ Lao Tse, Mencius and Confucius. They influenced the religious ideas of Chinese to a greatest ಎಕ್ಸ್ಟೆಂಡ್. ಅಂದರೆ ಇವರು ಚೀನಾದ ನಾಗರಿಕತೆಗೆ ಅಥವಾ ಚೀನಿಯರ ಧಾರ್ಮಿಕ ವಿಚಾರಗಳನ್ನು ಇವರು ಸಾಕಷ್ಟು ಪ್ರಮಾಣದಲ್ಲಿ ಪ್ರಭಾವಗಳಿಸಿ ಕೀರ್ತಿ ಯಾರಿಗೆ ಹೋಗ್ತದೆ. ಇನ್ ದಿಸ್ ಕ್ರೆಡಿಟ್ ಗೋಸ್ ಟು ಲಾವೋ ತ್ಸೆ, ಕನ್ಫ್ಯೂಷಿಯಸ್ ಆ್ಯಂಡ್ ಮೆನ್ಷಿಯಸ್. ಇದು ಫಸ್ಟ್ ಆಫ್ ಆಲ್ ಲೆಟ್ ಅಸ್ ನೌ ಸ್ಟಡಿ ದ ಲಾವೋ ತ್ಸೆ. ಅಂದರೆ ಮೊದಲನೇದಾಗಿ ಲಾವೋ ತ್ಸೆ ಬಗ್ಗೆ ತಿಳ್ಕೊಂಡು. ಹೂ ಈಸ್ ಲಾವೋ ತ್ಸೆ? ಹಿ ವಾಸ್ ಎ ಗ್ರೇಟ್ philosopher. He lived before Confucius in about 600 BCE. He worked as a curator in Royal Library of Zhou rulers. He was disgusted with the corrupt political system. Hence, he left to the remote part of China and wrote a book called Tao Te Ching. Note this point. The Tao Te Ching means the way of life. The greatest book of Lao Tse, Tao Te Ching. Tao Te Ching. His philosophy is known as Taoism. Lao Tse's philosophy is called as, I repeat, Lao Tse philosophy is called as Taoism. And Tao preached non-violence, not to be conservative. Society should respect wise persons, duty with sincerity and honesty, and so on. Some of his important sayings. ಅಂದರೆ ಇಲ್ಲಿ ಲಾವೋ ತ್ಸೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಲಾವೋ ತ್ಸೆ ಅಂತ ಹೇಳಿದ್ರೆ ಚೀನಾದ ಅತ್ಯಂತ ಒಬ್ಬ ಪ್ರಮುಖವಾದ ಮಹಾನ್ ತತ್ವಜ್ಞಾನಿ. ಆತ ಚೌ ದೊರೆಗಳ ಗ್ರಂಥಾಲಯದಲ್ಲಿ ಮೇಲ್ವಿಚಾರಣೆ, ಹಿ ಸರ್ವ್ಡ್ ಆ್ಯಸ್ ದ ಕ್ಯೂರೇಟರ್ ಆಫ್, ಅಂದರೆ ಚೌ ದೊರೆಗಳ ಕಾಲದಲ್ಲಿ ಗ್ರಂಥಾಲಯದ ಮೇಲ್ವಿಚಾರಣಕ್ಕಾಗಿ ಕೆಲಸ ಮಾಡ್ತಾಯಿದ್ನು. ಆ್ಯಂಡ್ ಆ ಸಂದರ್ಭದಲ್ಲಿ ನೋಡಿ ಅವನು ಹಿ ವಾಸ್ ಡಿಸ್ಗಸ್ಟೆಡ್ ವಿತ್ ದ ಕರಪ್ಟ್ ಪೊಲಿಟಿಕಲ್ ಸಿಸ್ಟಮ್. ಅಂದಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಬಗ್ಗೆ ತುಂಬಾ ಅಸಹ್ಯ ಪಟ್ಟುಕೊಂಡಿದ್ದ. ಹೀಗಾಗಿ ಅವನು ದೂರದ ಪ್ರದೇಶಕ್ಕೊಂದು ಹೋದಂತಹ ಅಲ್ಲಿ ಚೀನಾದ ದೂರದ ಪ್ರದೇಶವೊಂದಕ್ಕೆ ಹೋಗಿ ಅಲ್ಲಿ ತಾವೋ ತೆ ಜಿಂಗ್ ಎಂಬ ಪುಸ್ತಕವನ್ನು ಬರೀತಾನೆ. ತಾವೋ ತೆ ಜಿಂಗ್, ವೇ ಆಫ್ ಲೈಫ್. ತಾವೋ ತೆ ಜಿಂಗ್ ವಿಚ್ ಮೀನ್ಸ್ ದ ವೇ ಆಫ್ ಲೈಫ್, ಜೀವನ ಮಾರ್ಗ ಎನ್ನುವಂಥ ಒಂದು ಪುಸ್ತಕವನ್ನು ಬರೀತಾನೆ. ಹೀಗಾಗಿ ಅವನ ತತ್ವಜ್ಞಾನ ಏನಂತ ಕರೆಯಲಾಗಿದೆ, ತಾವೋಯಿಸಮ್, ತಾವೋ ಸಿದ್ಧಾಂತ ಎಂಬುದಾಗಿ ಕರೆಯಲಾಗಿದೆ. ಇವನೇನು ಹಿ ಪ್ರೀಚ್ಡ್ ನಾನ್ ವೈಲೆನ್ಸ್, ಅವನೇನು ಬೋಧಿಸ್ತಾನೆ, ಅಹಿಂಸೆಯನ್ನು ಬೋಧಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಸೊಸೈಟಿ ಶುಡ್ ರೆಸ್ಪೆಕ್ಟ್ ವೈಸ್ ಪರ್ಸನ್, ಸಮಾಜ ಜಾಣರನ್ನು ಅಂದರೆ ಬುದ್ಧಿವಂತರನ್ನು ಗೌರವಿಸಬೇಕು. ಅಂದರೆ ಬುದ್ಧಿವಂತರು ಏನು ಸಮಾಜದಲ್ಲಿದೆ ಅವರಿಗೆ ಗೌರವ ಕೊಡಬೇಕು. ಆ್ಯಂಡ್ ಡ್ಯೂಟಿ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಸೋ ಆನ್. ಅಂದರೆ ಸೊಸೈಟಿ ಶುಡ್ ರೆಸ್ಪೆಕ್ಟ್ ವೈಸ್ ಪರ್ಸನ್, ಡ್ಯೂಟಿ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಆನೆಸ್ಟಿ ಆ್ಯಂಡ್ ಸೋ ಆನ್. ಅಂದರೆ ಅವನು ಏನು ಮಾಡ್ತಾನೆ, ಹೊಸತನವನ್ನು ವಿರೋಧಿಸಬಾರ್ದು ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡಬೇಕು. ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮಗೇನು ಬೇಕು, ಪ್ರಾಮಾಣಿಕತೆ ಇರಬೇಕು, ಅಂದರೆ ಸತ್ಯನಿಷ್ಠತೆ ಇರಬೇಕು, ಅಥವಾ ಸಿನ್ಸಿಯಾರಿಟಿ ಆ್ಯಂಡ್ ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ. ನಾವು ಮಾಡೋ ಕೆಲಸದಲ್ಲಿ ನಾವು ಪ್ರಾಮಾಣಿಕತೆಯನ್ನು ಮೆರೀಬೇಕು ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎನ್ನುವುದನ್ನು ಜನತೆಗೆ ಬೋಧಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಅವನು ಕೆಲವೊಂದು ಇಂಪಾರ್ಟೆಂಟ್ ಸೇಯಿಂಗ್ಸ್ ಅಂದರೆ ಅವನು ಕೆಲವೊಂದು ಪ್ರಮುಖವಾದ ತತ್ವಗಳನ್ನು ಹೇಳಿದ ನೋಡಿ.
Violence defeats its own ends. Wisdom can never be transmitted by words. One should be good to the good and good to evil. The next point is the things in the nature work silently. And next one, if you do not quarrel, no one can quarrel with you. If you do not quarrel, no one can quarrel with you. Violence defeats its own ends. ಅಂದರೆ ಹಿಂಸೆಯು ತನ್ನ ಗುರಿಯನ್ನು ಸೋಲಿಸ್ತದೆ. ಅಂದರೆ ಅರ್ಥ ಏನು? ಹಿಂಸೆಯು ತನ್ನ ಗುರಿಯನ್ನು ಸೋಲಿಸ್ತದೆ. ಅಂದರೆ ನಾವು ಯಾವತ್ತೂ ಹಿಂಸೆಯನ್ನು ಮಾಡಬಾರ್ದು. ಅಹಿಂಸಾತ್ಮಕವಾಗಿ ಅಹಿಂಸಾ ಜೀವನವನ್ನು ನಡೆಸಬೇಕು. ಲೈಕ್ ದ ಮಹಾತ್ಮ ಗಾಂಧೀಜಿ ಹಾಗೆ ಅಹಿಂಸಾ ತತ್ವವನ್ನು ಲಾವ್ ತ್ಸೆ ಬೋಧಿಸ್ತಾನೆ. ಅಂದರೆ ಹಿಂಸೆ ನೋಡಿ, ಹಿಂಸೆ ಏನು ಮಾಡ್ತದೆ ಅಂತ ಹೇಳಿದರೆ ವಾಯ್ಲೆನ್ಸ್ ಡಿಫೀಟ್ಸ್ ಇಟ್ಸ್ ಓನ್ ಎಂಡ್ಸ್. ಅಂದರೆ ಈಗ ನಮ್ಮ ಜೀವನದಲ್ಲಿ ಒಂದು ಎಂಡಿಂಗ್ ಗೋಲ್ ಅಂತ ಇರ್ತದೆ. ಅಂದರೆ ಒಂದು ಕೊನೆಯ ಗುರಿ ಎಂಬುದಾಗಿರ್ತದೆ. ಈಗ ನೀವು ವಿದ್ಯೆ ಕಲಿತೀರಿ, ನಿಮಗೊಂದು ವಿದ್ಯೆಗೆ ಒಂದು ಇಂತಹುದೇ ಎನ್ನುವಂಥ ಒಂದು ಗುರಿ ಇರ್ತದೆ. ಆದರೆ ಆ ಒಂದು ಗುರಿಯನ್ನು ನಾವು ಮಾಡುವಂಥ ಅನ್ಯಾಯ ಅನಾಚಾರ ಏನು ಮಾಡ್ಬೋದು, ನಾವು ಇಟ್ಟುಕೊಂಡಂಥ ಗುರಿಯನ್ನು ತಲುಪಲು ಬಿಡುವುದಿಲ್ಲ. ಅದರಿಂದ ನಾವು ಆ ಒಂದು ಅನ್ಯಾಯ ಅನಾಚಾರ ಅಥವಾ ಹಿಂಸೆಯನ್ನು ನಾವು ಮಾಡಬಾರ್ದು. ಅಹಿಂಸಾ ಮಾರ್ಗವಾಗಿ ನಡೆದಾಗ ನಾವು ಏನು ಮಾಡೋದು, ಖಂಡಿತವಾಗಲೂ ನಾವು ಏನು ಮಾಡ್ಬೋದು, ಖಂಡಿತವಾಗಲೂ ತಮ್ಮ ಒಂದು ಎಂಡಿಂಗ್ ಗೋಲ್ ಅಂದರೆ ತಮ್ಮ ಅಂತಿಮ ಗುರಿಯನ್ನು ತಲುಪಬಹುದು ಎನ್ನುವುದು ಲಾವ್ ತ್ಸೆಯ ಬೋಧನೆ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ವಿಸ್ಡಮ್ ಕ್ಯಾನ್ ನೆವರ್ ಬಿ ಟ್ರಾನ್ಸ್ಮಿಟೆಡ್ ಬೈ ವರ್ಡ್ಸ್. ಅರಿವನ್ನು ಶಬ್ದಗಳಿಂದ ಸಂವಹಿಸಲು ಸಾಧ್ಯವಿಲ್ಲ. ಅಂದರೆ ಅರಿವು, ತಿಳುವಳಿಕೆ, ನಮ್ಮಲ್ಲಿರುವಂಥ ತಿಳುವಳಿಕೆ, ಅರಿವು, ವಿಸ್ಡಮ್ ಕ್ಯಾನ್ ನೆವರ್ ಬಿ ಟ್ರಾನ್ಸ್ಮಿಟೆಡ್ ಬೈ ವರ್ಡ್ಸ್. ಅಂದರೆ ಅರಿವು ಅಂತ ಹೇಳಿದರೆ ನಮ್ಮಲ್ಲಿರೋ ತಿಳುವಳಿಕೆ, ಅದನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅಂದರೆ ಅಷ್ಟೊಂದು ಉತ್ತಮವಾದದ್ದು ಎಂಬುದಿದರ ಅರ್ಥ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಒನ್ ಶುಡ್ ಬಿ ಗುಡ್ ಟು ದ ಗುಡ್ ಆ್ಯಂಡ್ ಗುಡ್ ಟು ಎವಿಲ್. ಅಂದರೆ ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವನಾಗಿರಬೇಕು, ಕೆಟ್ಟವರಿಗೂ ಒಳ್ಳೆಯವನಾಗಿರಬೇಕು. ಕೆಟ್ಟವರಿಗೆ ಒಳ್ಳೆಯವನಾಗಿರಬೇಕು, ಕೆಟ್ಟವರಿಗೆ ಕೆಟ್ಟವನಾಗಿರಬೇಕು ಎನ್ನುವ ತತ್ವ ಅಲ್ಲ ಅನ್ನೋದು. ಒಳ್ಳೆಯವರಿಗೆ ಒಳ್ಳೆಯವನಾಗಿರ್ಬೇಕು. ಒನ್ ಶುಡ್ ಬಿ ಗುಡ್ ಟು ದ ಗುಡ್ ಆ್ಯಂಡ್ ಗುಡ್ ಟು ಎವಿಲ್. ಕೆಟ್ಟವರಿಗೂ ಒಳ್ಳೆಯವನಾಗಿರಬೇಕು. ಕೆಟ್ಟವರಿಗೆ ಕೆಟ್ಟದನ್ನು ಮಾಡೋದಲ್ಲ, ಒಳ್ಳೆಯದನ್ನು ಮಾಡೋದ್ರ ಮುಖಾಂತರವಾಗಿ ಕೆಟ್ಟವರನ್ನು ಒಳ್ಳೆಯ ದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ದ ಥಿಂಗ್ಸ್ ಇನ್ ದ ನೇಚರ್ ವರ್ಕ್ ಸೈಲೆಂಟ್ಲಿ. ಅಂದರೆ ನಿಸರ್ಗದ ಅಂದರೆ ಪ್ರಕೃತಿಯಲ್ಲಿರುವ ವಸ್ತುಗಳು ಯಾವುದೇ ಒಂದು ಹಿಂಸೆಗೊಳಗಾಗದಲ್ಲೇ ಹಿಂಸೆ ಮಾಡದೆ ಮೌನವಾಗಿ ತಮ್ಮ ಕೆಲಸವನ್ನು ಮಾಡ್ತಾನೆ. ನಾವು ಹಾಗಿರಬೇಕು. ಅಂದರೆ ಈಗ ನೋಡಿ, ಉದಾಹರಣೆಗೆ ಯಾವುದೋ ಒಂದು ಮರ ಅದೇನಾಗ್ತದೆ, ಜನರಿಗೆ ನೆರಳು ಕೊಡ್ತದೆ, ಮಳೆ ಬರಿಸೋದಕ್ಕೆ ಸಹಾಯ ಮಾಡ್ತದೆ. ಹೀಗೆ ಅಂದರೆ ಅದು ಏನಾಗ್ತದೆ, ಸೈಲೆಂಟಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ನೋಡಿ, ಇವನು ಹೇಳಿದೆ ದ ಥಿಂಗ್ಸ್ ಇನ್ ದ ನೇಚರ್ ವರ್ಕ್ ಸೈಲೆಂಟ್ಲಿ. ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡ್ತದೆ. ಲಾಸ್ಟ್ ಒನ್, ಇಫ್ ಯು ಡು ನಾಟ್ ಕ್ವಾರಲ್, ನೋ ಒನ್ ಕ್ಯಾನ್ ಕ್ವಾರಲ್ ವಿತ್ ಯು. ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ಅಂದ್ರೇನು, ನಾವು ಇನ್ನೊಬ್ಬರೊಂದಿಗೆ ನಾವು ಜಗಳಕ್ಕಿಳಿಯೋದ್ರೆ, ಈಗ ಜಗಳ ಯಾವುದೇ ಒಂದು ವಿಷಯದ ಜಗಳ ಪ್ರಾರಂಭ ಆಗ್ಬೋದು. ಆಗ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೌನವಾದಾಗ ಏನಾಗ್ತದೆ, ಆ ಜಗಳ ಅಲ್ಲಿಗೆ ಕೊನೆಗೊಳ್ತದೆ. ಇದರ ಬಗ್ಗೆ ನಿಮಗೆ ಉದಾಹರಣೆ ಹೇಳ್ಬೋದು ಒಂದು ಕಥೆಯ ಮುಖಾಂತರ. ಬಟ್ ಇದರಲ್ಲಿ ಹೇಳೋದ್ರಿಂದ ತುಂಬ ಉದ್ದ ಆಗ್ತದೆ. ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒನ್ಸ್ ಅಗೇನ್ ರಿಪೀಟ್ ಮಾಡಿದಾಗ ನಿಮ್ಗೆ ಹೇಳ್ತೇನೆ ಈ ಒಂದು ಇದರ ಬಗ್ಗೆ ಸ್ಟೋರಿ. ಈಗ ಇಲ್ಲಿ ಹೇಳಲಿಕ್ಕೆ ಸರಿ ಆಗೋದಿಲ್ಲ. ನೆಕ್ಸ್ಟ್, another one greatest poet in this period, greatest philosopher in this period, Confucius. Another one greatest Chinese philosopher, born in the kingdom of Lu in 571 BCE. He lost his father at the age of 3. He faced lot of difficulties. Confucius learned archery and music. He married at the age of 19 and gave up family life at the age of 23. He worked in different capacities as language teacher, editor, judge and minister. He proved to be a great philosopher and teacher. And the philosophy of Confucius is known as Confucianism. Lao Tse philosophy is known as Taoism, and Confucius philosophy is known as Confucianism. The principles of Confucius had basis in common Chinese tradition and beliefs. He taught loyalty towards family, worship of ancestors, respect to elders and unity among the people of China. ಅಂದರೆ ಕನ್ಫ್ಯೂಷಸ್ ಈ ಕಾಲದ ಇನ್ನೊಬ್ಬ ಪ್ರಸಿದ್ಧನಾದಂತಹ ಒಬ್ಬ ಫಿಲಾಸಫರ್ಸ್ ಆಗಿದ್ದು
571ರಲ್ಲಿ ಲೂ ಪ್ರಾಂತ್ಯದಲ್ಲಿ ಹುಟ್ಟುತ್ತಾನೆ. ತನ್ನ 3ನೇ ವರ್ಷಕ್ಕೆ ತಂದೆಯನ್ನು ಕಳ್ಕೊಳ್ತಾನೆ. ಆನಂತರದಲ್ಲಿ ಅವನು ಬಿಲ್ವಿದ್ಯೆ ಆರ್ಚರಿ ಅಂದರೆ ಬಿಲ್ವಿದ್ಯೆ ಆ್ಯಂಡ್ ಮ್ಯೂಸಿಕ್ಸ್ ಆರ್ಚರಿ ಆ್ಯಂಡ್ ಬಿಲ್ವಿದ್ಯೆ ಮತ್ತು ಸಂಗೀತವನ್ನು ಕಲಿತ್ಕೊಳ್ತಾನೆ. ಅಟ್ ದ ಏಜ್ ಆಫ್ 19 ಅಂದರೆ 19ನೇ ವರ್ಷಕ್ಕೆ ಅವನಿಗೆ ಮದುವೆಯಾಗಿ ಹಿ ಲೆಫ್ಟ್ ದ ಮ್ಯಾರಿಡ್ ಲೈಫ್ ಅಟ್ ದ ಏಜ್ ಆಫ್ 23 ಅಂದರೆ 19ನೇ ವರ್ಷಕ್ಕೆ ಮದುವೆಯಾಗಿ 23ನೇ ವರ್ಷಕ್ಕೆ ಅವನು ವೈವಾಹಿಕ ಜೀವನವನ್ನು ತೋರಿತಾನೆ. ಅಂದರೆ ಅದಕ್ಕೆ ಏನಾದರೂ ಕಾರಣ ಇರ್ಬೋದು. ಟೋಟಲಿ 23 ವರ್ಷ ವೈವಾಹಿಕ ಜೀವನ ತೋರಿತಾನೆ. ಆ್ಯಂಡ್ ಹಿ ವರ್ಕ್ಡ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್, ಲ್ಯಾಂಗ್ವೇಜ್ ಟೀಚರ್ಸ್, ಎಡಿಟರ್, ಜಡ್ಜ್ ಆ್ಯಂಡ್ ಮಿನಿಸ್ಟರ್. ಈ ಪ್ರೂವ್ ಟು ಬಿ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಟೀಚರ್. ನಂತರದಲ್ಲಿ ಅವನು ಭಾಷಾ ಶಿಕ್ಷಕನಾಗಿ, ಸಂಪಾದಕನಾಗಿ, ಮಂತ್ರಿಯಾಗಿ, ನ್ಯಾಯಾಧೀಶನಾಗಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸ್ತಾನೆ. ಈತ ಮಹಾನ್ ತತ್ವಜ್ಞಾನಿ ಮತ್ತು ಎಂಬುದನ್ನು ಮಹಾನ್ ತತ್ವಜ್ಞಾನಿ ಮತ್ತು ಶಿಕ್ಷಕ ಎಂಬುದನ್ನು ತನ್ನ ಕೆಲಸದ ಮೂಲಕ ಏನು ಮಾಡ್ತಾನೆ, ಅದನ್ನು ಪ್ರೂವ್ ಮಾಡ್ತಾನೆ. ಹೀಗಾಗಿ ಇವನ ಫಿಲಾಸಫಿನೇನಂತ ಕರೆಯಲಾಗಿದೆ, ಕನ್ಫ್ಯೂಷಿಯಾನಿಸಮ್ ಎಂಬುದಾಗಿ ಕರೀತಾರೆ. ಇವನ ಒಂದು ತತ್ವಜ್ಞಾನವನ್ನು ಕನ್ಫ್ಯೂಷಿಯನಿಸಮ್ ಎಂಬುದಾಗಿ ಕರೀತಾರೆ. ಹೀಗಾಗಿ ಇದು ಏನಾಗಿದೆ, ಕನ್ಫ್ಯೂಷಿಯಸ್ನ ತತ್ವಗಳ ಅಡಿಪಾಯ ಚೀನಿಯರ ಟ್ರೆಡಿಷನ್ ಆ್ಯಂಡ್ ಬಿಲೀಫ್ಸ್, ರೂಢಿ ಮತ್ತು ಪರಂಪರೆ ಮತ್ತು ನಂಬಿಕೆಗಳಲ್ಲಿದೆ. ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಹಿ ಟಾಟ್ ಲಾಯಲ್ಟಿ ಟವರ್ಸ್ ಫ್ಯಾಮಿಲಿ, ವರ್ಷಿಪ್ ಆಫ್ ಆ್ಯನ್ಸಿಸ್ಟರ್ಸ್ ಅಂದರೆ ಕುಟುಂಬದ ಮೇಲಿರುವಂತಹ ಒಂದು ನಿಷ್ಠೆ ಅಥವಾ ವಿಧೇಯತೆ, ಆ್ಯಂಡ್ ವರ್ಷಿಪ್ ಆಫ್ ಆ್ಯನ್ಸಿಸ್ಟರ್ಸ್ ಪೂರ್ವಜರ ಪೂಜೆ, ಹಿರಿಯರಲ್ಲಿ ಗೌರವ ಮತ್ತು ಚೀನಿಯರಲ್ಲಿ ಏಕತೆಯನ್ನು ಬೋಧಿಸ್ತಾನೆ. ಹಿಟ್ಸ್ ಗ್ರೇಟೆಸ್ಟ್ ಸೇಯಿಂಗ್ಸ್ ನೋಡಿ, ಅವನು ಕೂಡ ಲಾವೋತ್ಸೆ ಅಂದರೆ ಲಾವೋತ್ಸೆ ಆಗಿ ಇವನು ಕೂಡ ಏನು ಮಾಡ್ತಾನೆ, ಹಲವಾರು ಬೋಧನೆಗಳು ಹೇಳ್ತಾನೆ. ಅವನ ಬೋಧನೆಗಳು ಹಿಟ್ ಸೇಯಿಂಗ್ಸ್, ವಾಟ್ ಯು ಡು ನಾಟ್ ಲೈಕ್ ವೆನ್ ಡನ್ ಟು ಯುವರ್ ಸೆಲ್ಫ್, do not do to others. It is considered as golden rule of Confucius. Ready? What you do not like when done you yourself, do not do to others. It is considered as golden rule of Confucius. ಅಂದರೆ ಇನ್ನೊಬ್ಬರಿಗೆ ನೀನು ಏನು ಭಾವಿಸ್ತೀಯ, ಇನ್ನೊಬ್ಬರು ನಿನಗೇನು ಮಾಡಬಾರ್ದು ಅಂತ ಬಯಸ್ತೀಯೋ ಅದನ್ನು ಇನ್ನೊಬ್ಬರಿಗೆ ನೀನು ಕೂಡ ಮಾಡಬೇಡ. ಅರ್ಥ ನಿಂಗೆ ಒಂದ್ಸರಿ ಹೇಳ್ತೀನಿ ನೋಡಿ, ಒನ್ಸ್ ಅಗೇನ್ ಐ ರಿಪೀಟ್. ವಾಟ್ ಯು ಡು ನಾಟ್ ಲೈಕ್ ವೆನ್ ಡನ್ ಟು ಯುವರ್ ಸೆಲ್ಫ್, ಇನ್ನೊಬ್ಬರು ನಿನಗೇನು ಮಾಡಬಾರ್ದು ಅಂತ ಬಯಸ್ತೀಯೋ ನೀನು, ಅದನ್ನು ನೀನು ಕೂಡ ಇನ್ನೊಬ್ಬರಿಗೆ ಮಾಡಬೇಡ. ಇದು ನಿಜವಾಗ್ಲೂ ಕೂಡ ಇದೇನಂತ ಕನ್ಸಿಡರ್ ಮಾಡಲಾಗಿದೆ, ಗೋಲ್ಡನ್ ರೂಲ್ ಆಫ್ ಕನ್ಫ್ಯೂಷಸ್ನ ಒಂದು ಸುವರ್ಣ ನಿಯಮ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಸೆಕೆಂಡ್ ಪಾಯಿಂಟ್, ಕ್ಯಾರೆಕ್ಟರ್ ಈಸ್ ದ ಫೌಂಡೇಶನ್ ಆಫ್ ಸೊಸೈಟಿ. ಅಂದರೆ ಚರಿತ್ರೆ ಕ್ಯಾರೆಕ್ಟರ್ ಅಂತೇಳಿ ಚರಿತ್ರೆ ಅಂತ ಹೇಳಿ ಚಾರಿತ್ರ್ಯ ಅಂತ ಹೇಳಿದರೆ ನಮ್ಮ ಕ್ಯಾರೆಕ್ಟರ್ ಅಂದರೆ ಗುಣನಡತೆ. ಇದು ಚಾರಿತ್ರ್ಯವು ಸಮಾಜದ ಬುನಾದಿ. ಕ್ಯಾರೆಕ್ಟರ್ ಈಸ್ ದ ಫೌಂಡೇಶನ್ ಆಫ್ ಸೊಸೈಟಿ ಅಂದರೆ ಸಮಾಜ, ನಮ್ಮ ಚಾರಿತ್ರ್ಯವು ಸಮಾಜಕ್ಕೆ ನಾವು ಒಳ್ಳೆಯ ನಡವಳಿಕೆಗಳನ್ನು ಹೊಂದಿದಾಗ ಅದೇ ಸಮಾಜಕ್ಕೆ ಭದ್ರವಾದಂತಹ ಬುನಾದಿ. ಆ್ಯಂಡ್ ಥರ್ಡ್ ಪಾಯಿಂಟ್, ವಿಸ್ಡಮ್ ಬಿಗಿನ್ಸ್ ಅಟ್ ಹೋಮ್. ಅಂದರೆ ಅದು ನಾವು ಹೊರಗಡೆ ಹೋಗಿ ಶಿಕ್ಷಣ ಕಲಿತು ಶಾಲೆಗೆ ಹೋಗಿ ಅಥವಾ ಹೊರಗಡೆಯಿಂದ ಹೋಗಿ ಕಲಿಬೇಕಂತಿಲ್ಲ. ವಿಸ್ಡಮ್ಸ್ ಬಿಗಿನ್ಸ್ ಅಟ್ ಹೋಮ್ ಅಂದರೆ ಅರಿವು ಎನ್ನುವುದು ಮನೆಯಿಂದಲೇ ಪ್ರಾರಂಭ ಆಗ್ತದೆ. ಅಂದರೆ ಬಾಲ್ಯದಿಂದಲೇ ಪ್ರಾರಂಭ ಆಗ್ತದೆ, ಮನೆಯಿಂದಲೇ ಪ್ರಾರಂಭವಾಗ್ತದೆ. ನೆಕ್ಸ್ಟ್ ಪಾಯಿಂಟ್, ದ ಗ್ರೇಟ್ ಮ್ಯಾನ್ ಆ್ಯಕ್ಟ್ಸ್ ಬಿಫೋರ್ ಹಿ ಸ್ಪೀಕ್ಸ್ ಆ್ಯಂಡ್ ಸ್ಪೀಕ್ಸ್ ಅಕಾರ್ಡಿಂಗ್ ಟು ಹಿಸ್ ಆ್ಯಕ್ಷನ್. I repeat, the great man acts before he speaks and speaks according to his action. ಅಂದರೆ ಸಮಾಜದ ಶ್ರೇಷ್ಠ ಮನುಷ್ಯನು ಮೊದಲು ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ, ಕೆಲಸ ಮಾಡ್ತಾನೆ ಮತ್ತು ಅದರಂತೆ ನುಡಿತಾನೆ. ಮೊದಲು ಕೆಲಸ ಮಾಡ್ತಾನೆ ಮತ್ತು ಅದರಂತೆ ನುಡಿತಾನೆ. ಅಂದರೆ ಮೊದಲು ನುಡಿತಾನೆ ಅದರಂತೆ ಮಾಡ್ತಾನೆ ಅಂತ ಹೇಳಿಯಲ್ಲ, ಮೊದಲು ಕೆಲಸ ಮಾಡ್ತಾನೆ ಅದರಂತೆ ನುಡಿತಾನೆ ಎಂಬಂಥದ್ದು. ನೆಕ್ಸ್ಟ್ ಪಾಯಿಂಟ್, the society rests on the obedience of children to their parents and of the wife to her husband and students to their teachers. Children to their parents, wife to her husband, students to their teachers. ಅಂದರೆ ಇಲ್ಲಿ ಒಳ್ಳೆಯದು ಯಾವುದೇ ಅಂತ ತಿಳಿದುಕೊಳ್ಳುವುದಕ್ಕೆ ಅಂದರೆ ಅಥವಾ ಸಮಾಜದ ಒಳಿತು ಯಾವುದರ ಮೇಲೆ ಅವಲಂಬಿಸಿದೆ ಅಂತ ಹೇಳಿದರೆ, ಅಂದರೆ ಒಂದು ಸಮಾಜ ಉಳಿಬೇಕು ಅಥವಾ ಅಭಿವೃದ್ಧಿ ಆಗಬೇಕಂತಾದರೆ ಆ ಸಮಾಜದಲ್ಲಿ ಯಾವ ರೀತಿಯ ಒಂದು ಸಮಾಜ ಹೇಗಿರಬೇಕು ಎಂಬುದಾಗಿ ಇಲ್ಲಿ ಕನ್ಫ್ಯೂಷಸ್ ಹೇಳಿದ್ದಾನೆ. ಯದಾ ಒಬಿಡಿಯನ್ಸ್ ಆಫ್ ಚಿಲ್ಡ್ರನ್ ಟು ದೇರ್ ಪೇರೆಂಟ್ಸ್ ಅಂದರೆ ತಂದೆ ತಾಯಿಯಂದಿರಿಗೆ ಮಕ್ಕಳು ಆ್ಯಂಡ್ ವೈಫ್ ಟು ಹರ್ ಹಸ್ಬೆಂಡ್
ಗಂಡನಿಗೆ ಹೆಂಡತಿಯ ವಿಧೇಯತೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆ ಇದು ಒಂದು ಸಮಾಜದಲ್ಲಿದ್ದಾಗ ಆ ಸಮಾಜ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತದೆ ಎಂಬುದು ಕನ್ಫ್ಯೂಷಿಯಸ್ನ ತತ್ವವಾಗಿತ್ತು. And next point, excessive taxation and barbaric punishment should be abolished. Excessive taxation and barbaric punishments should be abolished. ಅಂದರೆ ಅತಿಯಾದ ತೆರಿಗೆ, ಎಕ್ಸೆಸಿವ್ ಅಂದರೆ ಅತಿಯಾದಂತಹ ತೆರಿಗೆ ಮತ್ತು ಕಠೋರ ಶಿಕ್ಷೆ ಇವುಗಳನ್ನು ತೊಡೆದು ಹಾಕಬೇಕು. ಎಕ್ಸೆಸಿವ್ ಟ್ಯಾಕ್ಸೇಷನ್ ಆ್ಯಂಡ್ ಬಾರ್ಬೇರಿಕ್ ಪನಿಷ್ಮೆಂಟ್ ಶುಡ್ ಬಿ abolished. Next, to see what is right and not to do it. To see what is right and not to do it is want of courage or of principle. Is want of courage or of principle. ಅಂದರೆ ಒಳ್ಳೆಯದು ಯಾವುದೆಂದು ತಿಳಿದು, ಅಂದರೆ ಒಳ್ಳೆಯದು ಯಾವುದೆಂದು ತಿಳಿದು ಆಚರಿಸದಿರುವುದಕ್ಕೆ ತತ್ವದ ಮತ್ತು ಧೈರ್ಯದ ಕೊರತೆ ಕಾರಣ. ಆ್ಯಕ್ಚುಲಿ ನಮಗೆ ಒಳ್ಳೆಯದು ಯಾವುದಂತ ಗೊತ್ತಿದೆ, ಆದರೂ ಗೊತ್ತಿದ್ದೂ ನಾವು ಅದನ್ನು ಅನುಸರಿಸ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಏನು? ತತ್ವ ಮತ್ತು ಧೈರ್ಯದ ಕೊರತೆ. ನಮ್ಗೆ ಗೊತ್ತಿದ್ದು ನಾವು ಅದನ್ನು ಅನುಸರಿಸಿಲ್ಲ ಅಂತ ತತ್ವ ಮತ್ತು ಧೈರ್ಯದ ಕೊರತೆ ಇಲ್ಲಿದೆ ಎಂಬುದು ಇವನ ಅಭಿಪ್ರಾಯವಾಗಿತ್ತು. ನೆಕ್ಸ್ಟ್, ಹಿ ವಿಶ್ಡ್ ದ್ಯಾಟ್ ಅನ್ಎಂಪ್ಲಾಯ್ಡ್ ಬಿ ಪ್ರೊವೈಡೆಡ್ ಜಾಬ್ಸ್. ಅಂದರೆ ಇವನ ಒಂದು ಕನ್ಫ್ಯೂಷಸ್ನ ಒಂದು ಮಹಾನ್ ಒಂದು ಏನು ಮಹತ್ತರವಾದಂಥ ಒಂದು ಅಶೋತ್ತರ ಅಂತ ಹೇಳಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ. ಹಿ ವಿಶ್ ದ್ಯಾಟ್ ಅನ್ಎಂಪ್ಲಾಯ್ಡ್ ಬಿ ಪ್ರೊವೈಡೆಡ್ ಜಾಬ್ಸ್ ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ದೊರಕಿಸಿಕೊಡೋದು. ಲಾಸ್ಟ್ ಪಾಯಿಂಟ್, ದ ಗೌರ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ದ ಆರ್ಫನ್ಸ್, ದ ಏಜ್ಡ್, ದ ವಿಡೋಸ್ ಆ್ಯಂಡ್ ಡಿಸೀಸ್ಡ್ ಆ್ಯಂಡ್ ಡಿಸೇಬಲ್. ಸರ್ಕಾರ ಏನು ಮಾಡ್ತದೆ? ಆರ್ಫನ್ಸ್, ಏಜ್ಡ್ ಅಂದರೆ ಅನಾಥರನ್ನು, ಮುದುಕರನ್ನು, ವಿಡೋಸ್, ಡಿಸೀಸಸ್ ಅಂದರೆ ವಿಧವೆಯರನ್ನಾಗಿ ರೋಗಿಗಳನ್ನಾಗಿರ್ಬೋದು, ಆ್ಯಂಡ್ ಅಂಗವಿಕಲಾಸ್ ಅಂದರೆ ಇವರುಗಳನ್ನ, ಆ್ಯಂಡ್ ಡಿಸೇಬಲ್ಡ್ ಅಂಗವಿಕಲ ಇವರುಗಳನ್ನೆಲ್ಲ ಸರ್ಕಾರ ಏನು ಮಾಡ್ತದೆ? ರಕ್ಷಿಸ್ತದೆ. ಇವರುಗಳನ್ನೆಲ್ಲ ರಕ್ಷಿಸಬೇಕು. ಅದು ಸರ್ಕಾರದ ಕರ್ತವ್ಯ ಎಂಬುದಾಗಿ ಇವನ ಒಂದು ಅಭಿಪ್ರಾಯವಾಗಿತ್ತು. Next, another one philosopher, Mencius, the greatest philosopher, another one greatest philosopher of Chinese civilization. He lived between 372 and 289 BCE. His early name was Mengtse. And he was influenced by the teachings of Confucius. He taught that every person must have equal rights. According to him, all the individuals are good. All social evils come due to illiteracy, ignorance and poverty. ಅಂದರೆ ಈ ಕಾಲದ ಮತ್ತೊಬ್ಬ ತತ್ವಜ್ಞಾನಿ ಅಂತ ಹೇಳಿದರೆ ಮೆನ್ಷಿಯಸ್. ಇವನು ಕ್ರಿಸ್ತಪೂರ್ವ 370-289 ಅವಧಿಯಲ್ಲಿ ಜೀವಿಸ್ತಾನೋ. ಇವನ ಮೊದಲ ಹೆಸರು ಅರ್ಲಿನೇ ಮೆಂಗ್ಸೆ, ಮೊದಲ ಹೆಸರು ಮೆಂಗ್ಸೆ ಎಂಬುದಾಗಿತ್ತು. ಹಿ ವಾಸ್ ಮಚ್ ಇನ್ಫ್ಲುಯೆನ್ಸ್ ಬೈ ಟೀಚಿಂಗ್ಸ್ ಆಫ್ ಕನ್ಫ್ಯೂಷಿಯಸ್. ಇವನು ಕನ್ಫ್ಯೂಷಿಯಸ್ನ ಬೋಧನೆಗಳಿಂದ ಪ್ರಭಾವಿತನಾಗಿದ್ದನು. ಅವನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಈಕ್ವಲ್ ರೈಟ್, ಸಮಾನ ಅಧಿಕಾರಗಳನ್ನು, ಹಕ್ಕನ್ನು ಹೊಂದಿರಬೇಕೆಂಬುದಾಗಿ ಬೋಧಿಸ್ತಾನೆ. ಅವನು ಹೇಳೋ ಪ್ರಕಾರ ಎವ್ರಿ ಪರ್ಸನ್ ಅಂದರೆ ಅವನು ಹೇಳೋ ಪ್ರಕಾರ ಆಲ್ ಸೋಷಿಯಲ್ ಎವಿಲ್ಸ್ ಅಂದರೆ ಇಂಡಿವಿಜುವಲ್ಸ್ ಆರ್ ಗುಡ್, ಪ್ರತಿಯೊಬ್ಬರೂ ಕೂಡ ಒಳ್ಳೆಯವರೇ. ಆಲ್ ಸೋಷಿಯಲ್ ಎವಿಲ್ಸ್ ಕಮ್ ಡ್ಯೂ ಟು ಇಲ್ಲಿಟರಸಿ ಅಂದರೆ ಪ್ರತಿಯೊಬ್ಬರೂ ಕೂಡ ಸಮಾಜದ ಪ್ರತಿಯೊಬ್ಬರೂ ಕೂಡ ಒಳ್ಳೆಯವರೇ. ಎಲ್ಲ ಸಾಮಾಜಿಕ ಕೆಡುಕುಗಳು ಯಾವುದರಿಂದ ಬರ್ತದೆ ಅಂತ ಹೇಳಿದರೆ ಇಲ್ಲಿಟರಸಿ, ಇಗ್ನೋರೆನ್ಸ್ ಅಂದರೆ ಅನಕ್ಷರತೆ ಮತ್ತು ಅಜ್ಞಾನ ಮತ್ತು ಬಡತನದಲ್ಲಿ ಹುಟ್ಟುತ್ತದೆ. ಟೋಟಲಿ ಮೆನ್ಷಿಯಸ್ನ ಬೋಧನೆಗಳು ಹೆಚ್ಚು ಕನ್ಫ್ಯೂಷಿಯಸ್ನ ಬೋಧನೆಗಳು ಹೋಲಿದರೆ ಇಟ್ ವಾಸ್ ಕಂಪೇರ್ಡ್ ಟು ಎನಿಹೌ ಹಿಸ್ ಟೀಚಿಂಗ್ಸ್ ಕುಡ್ ನಾಟ್ ಬಿಕಮ್ ಪಾಪ್ಯುಲರ್ ಆ್ಯಸ್ ಆಫ್ ಕನ್ಫ್ಯೂಷಿಯಸ್ ಆ್ಯಸ್ ಹಿಸ್ ಟೀಚಿಂಗ್ಸ್ ವ್ಯಾಸ್ ಸಿಮಿಲರ್ ಟು ದ್ಯಾಟ್ ಆಫ್ ಕನ್ಫ್ಯೂಷಿಯಸ್. ಅಂದರೆ ಮೆನ್ಷಿಯಸ್ನ ಬೋಧನೆಗಳು ಅಷ್ಟೊಂದು ಪ್ರಭಾವ ಬೀರಲಿಲ್ಲ. ಯಾಕಂತ ಹೇಳಿದರೆ ಅದು ಕನ್ಫ್ಯೂಷಿಯಸ್ನ ತತ್ವಗಳನ್ನೇ ಸಾಧಾರಣ ಮಟ್ಟಿಗೆ ಅದನ್ನೇ ಹೋಲ್ತಾ ಇತ್ತು. ಹಾಗಾಗಿ ಅದು ಹೆಚ್ಚು ಪಾಪ್ಯುಲರ್ ಆಗಲಿಲ್ಲ. ಲಾಸ್ಟ್ ಒನ್, ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮ. ಚೀನಾದ ಕಾಲದಲ್ಲಿ ಬೌದ್ಧ ಧರ್ಮ ಹೇಗಿತ್ತು ಎಂಬುದಾಗಿ ನೋಡುವ. ದೇ ವರ್ಷಿಪ್ ದ ಸ್ಪಿರಿಟ್ಸ್ ಆಫ್ ದೇರ್ ಆನ್ಸಿಸ್ಟರ್ಸ್. Buddhism also had a great impact on the life and philosophy of China. Buddhism spread to China from India during Kanishka's period in 1st century CE. The Buddhist monks and traders of India popularized Buddhism in China, but it could not develop until the decline of Han Dynasty because it strictly practiced Confucian thought. Later Chinese rulers, Yuan Dynasty and Manchus used to connect with the Chinese and justify that rule. During this dynasties, Buddhism became the state religion. Even now it is the popular religion of this country and has influenced every
ಆಸ್ಪೆಕ್ಟ್ ಆಫ್ ಚೈನೀಸ್ ಸೊಸೈಟಿ. ಅಂದರೆ ಪ್ರಾಚೀನ ಚೀನರು ಯಾವುದೊಂದು ಇಂತಹುದೇ ಎಂಬುದಾಗಿ ವಿಶೇಷ ಧರ್ಮವನ್ನು ಅನುಸರಿಸಿದಂಥದ್ದು ಎಲ್ಲೂ ಕಂಡುಬರೋದಿಲ್ಲ. ಅವ್ರು ಮುಖ್ಯವಾಗಿ ಅವ್ರು ಯಾರನ್ನು ಪೂಜಿಸಿದೆ, ವರ್ಷಿಪ್ಡ್ ಹಿಸ್ ಆ್ಯನ್ಸಿಸ್ಟರ್ಸ್, ಅವ್ರು ತಮ್ಮ ಪೂರ್ವಜರು ಮತ್ತು ಅವರ ಆತ್ಮಗಳನ್ನು ಪೂಜಿಸ್ತಾ ಇದ್ದರು. ಈ ಕಾಲಾಂತರದಲ್ಲಿ ಏನಾಯಿತು, ಬೌದ್ಧ ಧರ್ಮವು ಚೀನಿಯರ ಜೀವನ ಮತ್ತು ತತ್ವಜ್ಞಾನದ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಬುದ್ಧಿಸಮ್ ಹ್ಯಾಡ್ ಆಲ್ಸೋ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ಚೀನಿಯರ ಜೀವನ ಮತ್ತು ಅವರ ತತ್ವಜ್ಞಾನದ ಮೇಲೆ ಬೌದ್ಧ ಧರ್ಮ ಹೆಚ್ಚು ಪ್ರಭಾವ ಬೀರಿತು. ಅಲ್ಲಿಂದ ಈಚೆಗೆ ನೋಡಿ, ಬುದ್ಧಿಸಮ್ ಸ್ಪ್ರೆಡ್ ಟು ಚೀನಾ ಫ್ರಮ್ ಇಂಡಿಯಾ. ಅಲ್ಲಿಂದ ಈಚೆಗೆ ಭಾರತದ ಬೌದ್ಧ ಧರ್ಮ 1ನೇ ಶತಮಾನದಲ್ಲಿ ಕನಿಷ್ಕನ ಅವಧಿಯ ಕಾಲದಲ್ಲಿ ಚೀನಾ ದೇಶದಲ್ಲಿ ಹರಡಿತ್ತು. ಅಂದರೆ ಮೊದಲು ಈ ಬೌದ್ಧ ಧರ್ಮ ನೋಡಿ, ಬೌದ್ಧ ಧರ್ಮ ಚೀನಿಯರ ಜೀವನದ ಮೇಲೆ ಪ್ರಭಾವ ಬೀರಿದ ಮೇಲೆ ಬೌದ್ಧ ಧರ್ಮ 1ನೇ ಶತಮಾನದ ಹೊತ್ತಿಗಾಗುವಾಗ ಕಾನಿಷ್ಕನ ಅವಧಿಯಲ್ಲಿ ಚೀನಾ ದೇಶದಲ್ಲಿ ಹರಡಿತಂದರೆ ಕಾನಿಷ್ಕನ ಬೌದ್ಧ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟನು. ಭಾರತದ ಬುದ್ಧಿಸ್ಟ್ ಮಾಂಕ್ಸ್ ಇನ್ ಇಂಡಿಯಾ, ಭಾರತದ ಬೌದ್ಧ ಭಿಕ್ಷುಗಳು ಆ್ಯಂಡ್ ಟ್ರೇಡರ್ಸ್ ಬೌದ್ಧ ಧರ್ಮ ಏನು ಮಾಡ್ತೇವೆ, ಪಾಪ್ಯುಲರೈಸ್ ದ ಬುದ್ಧಿಸಮ್ ಎಟ್ ಚೀನಾದಲ್ಲಿ ಬೌದ್ಧ ಧರ್ಮ ಹೆಚ್ಚು ಜನಪ್ರಿಯಗೊಳಿಸಿದರು. ಇನ್ ಸ್ಪೈಟ್ ಆಫ್ ದಿಸ್ ದ ಡಿಕ್ಲೈನ್ ಆಫ್ ದ ಹ್ಯಾನ್ ಡೈನಾಸ್ಟಿ, ಅಂದರೆ ಹಾನ್ ವಂಶ ಪತನವಾಗುವವರೆಗೆ ಅದು ಹೆಚ್ಚಿಗೆ ಬೆಳೆಯಲಿಲ್ಲ. ಯಾಕಂದರೆ ಹಾನ್ ದೊರೆಗಳು ಕನ್ಫ್ಯೂಷನ್ ವಿಚಾರಧಾರೆಯನ್ನು ಅನುಸರಿಸಿದರು. ಅಂದರೆ ಹಾನ್ ದೊರೆಗಳ ಡೈನಾಸ್ಟಿ ಆಳ್ವಿಕೆ ಕಾಲದಲ್ಲಿ ಬೌದ್ಧ ಧರ್ಮ ಹೆಚ್ಚು ಪಾಪ್ಯುಲರ್ ಆಗಲಿಲ್ಲ. ಇಟ್ ಕುಡ್ ನಾಟ್ ಡೆವಲಪ್ ಅಂಟಿಲ್ ದ ಡಿಕ್ಲೈನ್ ಆಫ್ ಹ್ಯಾನ್ ಡೈನಾಸ್ಟಿ ಬಿಕಾಸ್ ಇಟ್ ಸ್ಟ್ರಿಕ್ಟ್ಲಿ ಪ್ರಾಕ್ಟೀಸ್ ಕನ್ಫ್ಯೂಷನ್ ಥಾಟ್. ಅಂದರೆ ಅವರು ಕನ್ಫ್ಯೂಷನ್ ವಿಚಾರಧಾರೆ ಅನುಸರಿಸೋದ್ರಿಂದ ಬುದ್ಧಿಸಮ್ ಅಷ್ಟೊಂದು ಪಾಪ್ಯುಲರಿಟಿಯನ್ನು ಪಡೆದುಕೊಂಡಿಲ್ಲ. ಇನ್ ಬಿಕೇಮ್ ಹಿಯರ್ ದ ನೇಟಿವ್ ರೂಲರ್ಸ್ ಲೈಕ್ ಯುವಾನ್ ಆ್ಯಂಡ್ ಮಂಚು. ಅಂದರೆ ಮಂಚು ಮತ್ತು ಯುವಾನ್ ಆಳ್ವಿಕೆ ಕಾಲದಲ್ಲಿ ಏನಾಯಿತು, ಒನ್ಸ್ ಅಗೇನ್ ಬುದ್ಧಿಸಮ್ ಪಾಪ್ಯುಲರೈಸ್ಡ್, ಮತ್ತೊಮ್ಮೆ ಬೌದ್ಧ ಧರ್ಮ ಏನಾಯಿತು, ಜನಪ್ರಿಯಗೊಂಡಿತು. ಆ್ಯಂಡ್ ಇನ್ ಬಿಕೇಮ್ ಡ್ಯೂರಿಂಗ್ ದೀಸ್ ಪೀರಿಯಡ್ಸ್ ಬುದ್ಧಿಸಮ್ ಬಿಕೇಮ್ ದ ಸ್ಟೇಟ್ ರಿಲಿಜನ್, ರಾಷ್ಟ್ರಧರ್ಮ ಅಥವಾ ರಾಜ್ಯಧರ್ಮ ಅಥವಾ ರಾಷ್ಟ್ರಧರ್ಮವಾಗಿ ಮಾರ್ಪಟ್ಟಿತು. ಇಂದಿಗೂ ಕೂಡ ಇವನ್ ಟುಡೇ ದ ಬುದ್ಧಿಸಮ್ ಪಾಪ್ಯುಲರೈಸ್ಡ್ ಇನ್ ಚೀನಾದಲ್ಲಿ ಇಂದಿಗೂ ಕೂಡ ಬೌದ್ಧ ಧರ್ಮ ಏನಾಗಿತ್ತು, ಹೆಚ್ಚು ಪಾಪ್ಯುಲರ್ ಆಗಿತ್ತು. ಚೀನಿಯರ ಸಮಾಜ ಪ್ರತಿಯೊಂದು ಆಯಾಮಗಳ ಮೇಲೆ ಈ ಬೌದ್ಧ ಧರ್ಮ ಏನಾಗಿತ್ತು, ತುಂಬಾ ಪ್ರಭಾವ ಬೀರಿತ್ತು. ಹೀಗಾಗಿ ಬೌದ್ಧ ಧರ್ಮ ಅಂದರೆ ಚೀನಾದಲ್ಲಿ ಬೌದ್ಧ ಧರ್ಮ, ಈಗ ಅಶೋಕನ ಆಳ್ವಿಕೆ ಕಾಲದಲ್ಲಿ ಅಶೋಕ ಏನು ಮಾಡಿರ್ತಾನೆ, he sent his missionaries to foreign lands like ಚೀನಾ, ಟಿಬೇಟ್, ಮಯನ್ಮಾರ್ ಲೈಕ್ ದಟ್. ಅಂದರೆ ಅಶೋಕ ತನ್ನ ಆಳ್ವಿಕೆ ಕಾಲದಲ್ಲಿ ಚೀನಾ, ಮಯನ್ಮಾರ್ ಮುಂತಾದ ಕಡೆಗಳಿಗೆಲ್ಲ ತನ್ನ ಬೌದ್ಧ ಸನ್ಯಾಸಿಗಳನ್ನು ಮತ್ತು ತನ್ನ ಮಕ್ಕಳನ್ನು ಕೂಡ ಕಳಿಸಿರ್ತಾನೆ. ಹಾಗಾಗಿ ಚೀನಾದಲ್ಲಿ ಕೂಡ ಬೌದ್ಧ ಧರ್ಮ ಹೆಚ್ಚು ಪಾಪ್ಯುಲರೈಸ್ ಆಗಿತ್ತು. ಅಂದರೆ ಹಾನ್ ಡೈನಾಸ್ಟಿ ಕೊನೆಗೊಳ್ಳುವವರೆಗೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿಲ್ಲ. ನೆಕ್ಸ್ಟ್ ಯುವಾನ್ ಆ್ಯಂಡ್ ಮಂಚು ಡೈನಾಸ್ಟಿ ಆಳ್ವಿಕೆ ಕಾಲದಲ್ಲಿ ಒನ್ಸ್ ಅಗೇನ್ ಬುದ್ಧಿಸಮ್ ಪಾಪ್ಯುಲರೈಸ್ಡ್. ಹೀಗಾಗಿ ಬೌದ್ಧ ಧರ್ಮ ಚೀನಾದಲ್ಲಿ ಕೆಲವೊಂದು ರಾಜಮನೆತನ ಆಳ್ವಿಕೆ ಕಾಲದಲ್ಲಿ ಹೆಚ್ಚು ಜನಪ್ರಿಯವಾಗಿ ಯುವಾನ್ ಆ್ಯಂಡ್ ಮಂಚು ಡೈನಾಸ್ಟಿ ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಬುದ್ಧಿಸಮ್ ಬಿಕೇಮ್ ದ ಸ್ಟೇಟ್ ರಿಲಿಜನ್, ರಾಷ್ಟ್ರ ಧರ್ಮವಾಯಿತು, ರಾಜ್ಯ ಧರ್ಮವಾಗಿ ಅಥವಾ ರಾಷ್ಟ್ರ ಧರ್ಮವಾಗಿ ಮಾರ್ಪಟ್ಟಿತು. ನಾವು ವಿ ಹ್ಯಾವ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ in this chapter like the Chinese civilization. We have completed Chinese civilization. ಅಂದರೆ ಚೀನಾದ ನಾಗರಿಕತೆ ಏನಿದೆಯೋ ಅದರ ಪಾಠ ಸಂಪೂರ್ಣವಾಗಿ ಕೊನೆಗೊಂಡಿದೆ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಯಾವುದಂತೇಳಿ ಇನ್ನೊಂದು ನೋಟ್ಸಲ್ಲಿ ನಾನು ಕಳಿಸ್ತೇನೆ. ಇಂಪಾರ್ಟೆಂಟ್ ಯಾವುದೆಲ್ಲ ಓದಬೇಕು, ಎಲ್ಲವನ್ನು ಓದಬೇಕಂತಿಲ್ಲ, ಕೆಲವೊಂದು ಮಾತ್ರ ನಿಮಗೆ ಕಳಿಸ್ಕೊಡ್ತೇನೆ ನೆಕ್ಸ್ಟ್ ನೋಟ್ಸಲ್ಲಿ. ಇದನ್ನಿಷ್ಟು ನೋಟ್ಸ್ ಮಾಡಿಕೊಳ್ಳಿ. ಬಟ್ ಒನ್ಸ್ ಅಗೇನ್ ಐ ವಿಲ್ ಗಿವ್ ಯು ಸಮ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್. ಕೆಲವೊಂದು ಪ್ರಮುಖವಾದ ನಿಮಗೆ ಎಕ್ಸಾಮ್ಗೆ ಓದಲೇಬೇಕಾದ ಕೆಲವೊಂದು ಕ್ವಶನ್ ಆನ್ಸರ್ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಗೆ ನಾನು ಕಳಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.